ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ. ನೆನ್ನೆ ರಾತ್ರಿ ವ್ಲಾಗ್ನ ಎಂಡ್ ಮಾಡೋದಕ್ಕೂ ಸರಿಯಾಗಲಿಲ್ಲ. ಮತ್ತೆ ಆಡ್ಕೊಂಡು ಚೆನ್ನಾಗಿ ಮಲ್ಕೊಂಡ್ವಿ. ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಲೆ ಕಟ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಅಂದರೆ ತಿಂಡಿ ತಿಂದು ಬರೋಣ ಅಂತ ಹೇಳ್ಬಿಟ್ಟು. ಮನೇಲಿ ತಿಂಡಿ ಚಪಾತಿ ಮಕ್ಳಿಗೆಲ್ಲ ಮಾಡಿಕೊಟ್ಟಿದ್ದು. ಇಲ್ಲಿ ನಾಯಿ ಮರಿಗಳ ಥರ ಕಾಯ್ತವೆ. ಇಲ್ಲಿ ಅವ್ರಿಗೆ ಮಾಡಿಕೊಟ್ರು, ಅವ್ರು ತಿಂದಿದ್ದಾಯಿತು. ನಾವು ಆಚೆ ಹೋಗಿ ಹಂಗೆ ತಿಂದು ಬರೋಣ. ಅಂದರೆ ನಾನ್ ವೆಜ್ ಎಲ್ಲ ಇತ್ತಲ್ವ, ಸೊ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಹೊರಗಡೆನೇ ತಿಂದು ಬಂದುಬಿಡೋಣ. ಮನೇಲಿ ನಾನ್ ವೆಜ್ ಮುಟ್ಕೊಂಡು ಮಾಡಿರೋದು ಬೇಡ ಅಂತ ಹೇಳಿಬಿಟ್ಟು ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. 3 ಜನ, ನಾನು, ಭವ್ಯ ಮತ್ತು ಸೌಮ್ಯ. ಇನ್ನು ಸಾನು ಕಾಲೇಜ್ಗೆ ಹೋದ್ಲು, ಸಂತು ನೈಟ್ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದಾರೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೌಮ್ಯ ಭವ್ಯ ಏನಾದರೂ ಬಂದರೆ ಯೂಶಲಿ ನಾವು ಇಷ್ಟಪಟ್ಟು ಹೋಗೋದು 3 ಜನನು ಕಾಫಿ ಕಟ್ಟೆಗೆ ಯಾವಾಗಲೂ ಹೋಗೋ ಅಂಥದ್ದು. ಹಾಗಾಗಿ ಅಲ್ಲಿಗೇ ಬಂದು ಫಸ್ಟಿಗೆ ಉದ್ದಿನೋಡೆ ಮತ್ತು ಪಲಾವನ್ನ ತೊಗೊಂಡಿದ್ವಿ. ಉದ್ದಿನೋಡೆ ಒಬ್ಬೊಬ್ಬರಿಗೆ ಒಂದು, ಪಲಾವು 3 ಜನರು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟಿಗೆ ಗೀ ಮಸಾಲೆ ದೋಸೆನ ತೊಗೊಂಡಿದ್ವಿ. ಸಖತ್ತಾಗಿರುತ್ತೆ ಟೇಸ್ಟು. ಗೀ ಮಸಾಲೆ ದೋಸೆ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಬೇರೆ ಹೋಟೆಲಲ್ಲೆಲ್ಲ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಪ್ರೈಸ್ ಇರುತ್ತೆ. ಕ್ವಾಲಿಟಿ ಸಖತ್ತಾಗಿರುತ್ತೆ, ಕ್ವಾಂಟಿಟಿ ಕಮ್ಮಿ ಕೊಟ್ಟಿರ್ತಾರೆ. ಒಂದು ತಿಂಡಿ ತಿನ್ನೋದ್ರ ಬದಲಾಗಿ ವೆರೈಟಿಯಾಗಿ ತಿನ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇದ್ರ ಜೊತೆಗೆ ಬಿಸಿಬೇಳೆ ಭಾತನ ತೊಗೊಂಡು ಎಲ್ಲದನ್ನು ಶೇರ್ ಮಾಡ್ಕೊಂಡು ಎಲ್ಲರೂ ತಿಂದು ಮನೆಗೆ ಬಂದ್ವಿ. ಇಲ್ಲಿ ಥೈಲ್ಯಾಂಡ್ ಲಿಪ್ಟಿಕ್ ಅಂತೆ. ಲಿಪ್ಟಿಕ್ ಥರ ಇಲ್ಲ, ಹಾಕಮ್ಮ ಇಲ್ಲಿ ಕರೆಂಟ. ಇಲ್ಲಿ ಲಿಪ್ ಕ್ಲೋಸು ಚೆನ್ನಾಗೈತೆ. ಇಲ್ಲಿ ಇವ್ರು ಒಂದು ರೌಂಡ್ ಸ್ವಿಮ್ಮಿಂಗ್ ಹೋಗಿ ಬಂದು ಕೂತವ್ರೆ. ಎಲ್ರದ್ದು ರೆಡಿ ಆಯಿತು. ಎಲ್ಲರೂ ಮೀನ್ಸ್ ಅಂದರೆ ಇರೋರೇ 3 ಜನ ನಾವು. ಇಲ್ಲಿ 3 ಜನದ್ದು ರೆಡಿಯಾಗಿದ್ದಾಯಿತು. ಇಲ್ಲಿ ನಾವು ಹೋಯ್ತೀವಿ ಅಂತ ಕಾಯ್ಕೊಂಡು ಕೂತವ್ರು ಮೇಡಮ್ ಅವರು. ಇವನ್ ಮಾತ್ರ ಎಲ್ಲಾದರೂ ಹೋಗಿ ಎಲ್ಲಾದರೂ ಬನ್ನಿ. ಮುದು ಬಾಯ್, ಟಾಟಾ. ಇನ್ನು ನಾನು ಇದು ಯಾವುದು ಮಂತ್ರಾಲಯಕ್ಕೆ ಹೋದಾಗ ಹಾಕೊಂಡಿದ್ದಲ್ಲ ಅದೇ ಸೀರೆ. ಎಲ್ರಿಗೂ ಸ್ಯಾರಿ ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮೆರೂನ್ ಕಲರು, ಪಿಂಕು ಸರಿ ಹಾಕೊಂಡು ಸ್ಯಾರಿ ಹಾಕೊಂಡು ರೆಡಿ ಆಗಿರೋದು. ಇವಳದು ಹಬ್ಳದು ಮೇಕಪ್ ರೆಡಿ ಆಗಿರೋದೇ ಮುಗಿತಾ ಇಲ್ಲ, ಎಲ್ಲರದು ಮುಗಿತು. ಕೊನೆಗೆ ಮುಗಿತಾ ಇದೆ. ಏಯ್ ಆಟೋದಲ್ಲಿ ಹೋಯ್ತಾ ಹಾಕೊಳ್ಬೇಕ. ಆಯ್ತು ಬರ್ತಾವನ್ ಬನ್ರಿ. ಎಲ್ಲರೂ ಫ್ರೆಶ್ ಆಗಿ ಕುತ್ಕೊಂಡು ಬರುವಾಗ ಬಿತ್ಕೊಂಡು ಮಾತಾಡ್ಕೊ ಬರ್ತವೆ. ನಾನು ಹಾಕೊಂಡ್ಬಿಟ್ಟು ಹೆಂಗ್ ಗೊತ್ತೀವಿ ಅಲ್ವಾ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಸಿಂಪಲಾಗಿ ಹೋಗುವೆ ಡ್ರೆಸ್ ಹಾಕೊಂಡು. ಇದೇ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಇಷ್ಟು ರೆಡಿ ಆಗೋದು. ನಾವು ನಿನ್ಮೇಲೆ ನಂಬಿಕೆ ಇಟ್ಟು ಸೀರೆ ಉಟ್ಕೊಂಡು ನಡೆಯೋದೇನಾಗಲ್ಲ ಕಷ್ಟ ಆಗಲ್ಲ ಅಂತ. ಗುಡ್ಡ ಗಿಡ್ಡ ಏನಿಲ್ಲ, ಆರಾಮ್ಸೆ ನಡಿಬೋದು. ತುಂಬ ಜನ ಹಾಕೊಂಡು ಇನ್ನು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋದ್ವಿ. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಿದ್ದಾಗೆ ಬಸ್ಸು ಕೂಡ ಅಲ್ಲೇ ನಿಂತಿತ್ತು. ಕಳೆದ ಸರಿ 2 ಗಂಟೆ ಬಸ್ಗೆ ಹೋಗಿದ್ದೆ, ಬಟ್ ಆದರೆ ಈ ಸರಿ 1 ಗಂಟೆಗೆ ಬಸ್ 1 ಗಂಟೆಗೆ ಇತ್ತು ಬಸ್ಸು. ಸ್ವಲ್ಪ ಬೇಗ ಹೋದರೆ ದರ್ಶನಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 1 ಗಂಟೆಗೆ ಹೊರಟಿದ್ವಿ. ಇನ್ನು 4 ಜನಕ್ಕೂ ಟಿಕೆಟ್ ತೊಗೊಂಡಿದ್ದೆ. ಮಧುನು ಕೂಡ ಬರ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಅವಳಿಗೂ ಟಿಕೆಟ್ ತೊಗೊಂಡು ಎಲ್ಲರೂ ಬಸ್ ಹತ್ತು ಕೂತ್ಕೊಂಡ್ವಿ. ಇನ್ನು ಹಾಗೆ ಹೋಗಬೇಕಾದ್ರೆ ಇನ್ನು ಹೊರಟಿರಲಿಲ್ಲ. ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಬಾಳೆಕಾಯಿ ಚಿಪ್ಸು ಮತ್ತು ಹೆಸರುಬೇಳೆ ಇದನ್ನೆಲ್ಲ ತೊಗೊಂಡು ತಿಂದ್ವಿ. ಇನ್ನು ಹಾಗೆ ಹೊರಡ್ತಾ ನಿಜಕ್ಕೂ ಬೆಂಗಳೂರು ಬಿಡೋವರೆಗೂ ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ. ನನಗೆ ಬೇಡವೇ ಬೇಡ ಬಂದು ಎಲೆಕ್ಟ್ರಾನಿಕ್ ಸಿಟಿಲಿ ಬಸ್ ಹತ್ತಬೇಕು ಅನಿಸ್ಬಿಡುತ್ತೆ. ಇನ್ನು ಅದರಲ್ಲಿ ಬೇರೆ ಮಧುನು ಕೂಡ ಬರೋದು ಮಿಸ್ ಆಯಿತು. ಅವಳು ಸ್ಟಾಪ್ ಬೇರೆ ಹೇಳಿ ಬೇರೆ ಕಡೆ ಬಂದು ಬಸ್ನವರು ಕೂಡ ಅಷ್ಟೊತ್ತು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರು. ಇನ್ನು ನಾನು ಅಲ್ಲಿ ರಾಯರಿದ್ರ ಮುಂದೆ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ, ರಾಯರೇ ಬರಲಪ್ಪ ಹೆಂಗಾದರೂ ಮಾಡಿ ಅಂತ. ಅವಳು ಹಂಗೂ ಮನೆಗೆ ಹೋಗ್ತೀನಿ ಅಕ್ಕ ಅಂದ್ಲು. ಹೊರಟು ನಿಂತಿದ್ಯಾ ಬಂದು 1 ಅವರ್ ಬೇರೆ ಕಾದಿದ್ಲು ಅವಳು. ಹಾಗಾಗಿ ಹೊರಟು ನಿಂತಿದ್ಯಾ, ಬೇಡ ನೀನು ಇರಬೇಡ ಬಾ ಅಂತ ಹೇಳ್ಬಿಟ್ಟು ಕರೆದೆ. ನನಗೆ ಬಿಟ್ಟು ಹೋಗೋದಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಇವ್ರನ್ನ ಬಿಟ್ಟು ಕೆಳಗಿಳಿಯೋ ಆಗಿಲ್ಲ, ಇವ್ರಿಗೆ ಅಲ್ಲಿ ದೇವಸ್ಥಾನದ ಹತ್ರ ಗೊತ್ತಿಲ್ಲ, ಇವ್ರನ್ನ ಕಳ್ಸೋಕ್ಕಾಗಲ್ಲ. ಇನ್ನು ಅವಳು ಬರೋವರೆಗೂ ಕಾಯೋದಕ್ಕೆ ಬಸ್ಸವ್ರು ಕಾಯೋದಕ್ಕೆ ರೆಡಿ ಇರೋಲ್ಲ. ಸರಿ ಆಯಿತು ಬಸ್ ಹತ್ತು ಬಾ ಅಂತ ಅವಳಿಗೆ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ನಾನು ಹಾಗೆ ಹೋದೆ. ಇನ್ನು ಅಲ್ಲಿ ನೋಡಿದ್ರೆ ಮಳೆ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಬಂದರೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಬಿಸಿಲೇ ಇತ್ತು ಒಂದಷ್ಟು, ಬಟ್ ಆದರೆ ಆದಷ್ಟು ಮಳೆನೂ ಕೂಡ ಬಂದಿದ್ದರಿಂದ ತಣ್ಣಗಿತ್ತು ವಾತಾವರಣ. ಬಸ್ ಸ್ಟಾಪ್ಗೆ ಇಳಿದ್ವಿ. ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣ ಇದ್ಯಾವ ಬಸ್ ಸ್ಟಾಪ್ ಬಂದ್ವಿ ಅಂತ ನನಗೆ ಶಾಕ್ ಆಯಿತು. ಬಟ್ ಆಮೇಲೆ ಗೊತ್ತಾಯಿತು ಅದು ಹೊಸ ಬಸ್ ಸ್ಟಾಪ್ ಆಗಿದೆ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಿಂದ ಆಟೋ ಮಾಡ್ಕೊಂಡ್ವಿ. ಒಬ್ರಿಗೆ 30 ರೂಪಾಯಿ ಆಟೋಗಿತ್ತು. ನಮಗೆ ಬೇರೆ ಹಿಂದೆ ಸೀಟ್ ಕೊಟ್ಟಿದ್ರು. ಚೆನ್ನಾಗಿ ಮಳೆನಲ್ಲಿ ಕಾಲಾಡ್ಸ್ಕೊಂಡು ಬರೋಣ ಅಂತ ಫಸ್ಟಿಗೆ ಚೆನ್ನಾಗೈತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂದ್ಕೊಂಡು ಕೂತ್ಕೊಂಡು ಬಂದರೆ ಬರ್ತಾ ನಮ್ಮ ಅವಸ್ಥೆ ನೋಡಬೇಕಾಗಿತ್ತು. ಅಲ್ಲಿ ಕೂತಿದ್ದು ಎಲ್ಲರೂ ನೋಡಿ ಈ ರೇಂಜ್ಗೆ ಆಟ ಆಡ್ಕೊಂಡು ಬಂದ್ವಾ. ಹಂಗೆ ಹೊರಟು 5 ನಿಮಿಷ ಆಗಲಿಲ್ಲ, ಅಲ್ಲಿ ಆಲ್ರೆಡಿ ನೋಡಿ ಈ ರೇಂಜ್ಗೆ ಆಗಿತ್ತು. ಮಳೆಯಲ್ಲಿ ಸೀರೆ ಎಲ್ಲ ನೆನೆಸ್ಕೊಂಡು ನಾವು ಪೂರ ನೆಂದು ದರ್ಶನಕ್ಕೆ ಹೋಗಬೇಕು. ತಂದು ಆಟೋ ಇಲ್ಲಿ ನಿಲ್ಲಿಸ್ಬಿಡ್ತಾರೆ, ದೇವಸ್ಥಾನದ ಹತ್ರನೂ ನಿಲ್ಲಿಸೋದಿಲ್ಲ.
ಈಗ ಮಳೆ ನಿಲ್ಲೋ ಥರನೂ ಕಾಣಿಸ್ತಾ ಇರಲಿಲ್ಲ. ಇನ್ನು ಏನು ಮಾಡೋದು, ದರ್ಶನಕ್ಕೆ ಲೇಟಾಗಿಬಿಡುತ್ತೆ, ದೇವಸ್ಥಾನನೂ ಕ್ಲೋಸ್ ಆಗಿಬಿಡುತ್ತಲ್ವಾ ಅಂತ ಹೇಳಿಬಿಟ್ಟು ಆ ಮಳೆನಲ್ಲೇ ಹೆಂಗೆ ಓಡ್ಕೊಂಡು ಹೋಗಿದ್ವಿ ಗೊತ್ತಾ ದೇವಸ್ಥಾನದೊಳಗೆ. ಯೂಶ್ವಲಿ ಯಾವಾಗ ಬಂದಾಗಲೂ 500 ರೂಪಾಯಿ ಕೊಟ್ಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡ್ತಿದ್ವಿ. ಬಟ್ ಆದರೆ ಈ ಸರಿ ಖಾಲಿ ಇತ್ತು ಜಾಗ ಅಂತ ಹೇಳಿಬಿಟ್ಟು ಹಾಗೆಯೇ ಹೋದ್ವಿ ನಾರ್ಮಲ್ ದರ್ಶನಕ್ಕೆ. ಇದನ್ನು ನಾನು ನೋಡೇ ಇಲ್ಲ, ಯಾವಾಗಲೂ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಟ್ಟು ಬೇರೆ ಕಡೆಯಿಂದ ಹೋಗ್ಬಿಡ್ತಾ ಇದ್ದೆ. ಬಟ್ ಇದನ್ನು ಇದೇ ಫಸ್ಟ್ ಟೈಮ್ ಲೈನಲ್ಲಿ ನಿಂತಿದ್ನಲ್ಲ ಅಂತ ನೋಡಿದೆ, ನಿಂತ್ಕೊಂಡ್ವಿ. ಬಟ್ ಅದರ ಲೈನೇ ಮೂವ್ ಆಗೋ ಥರ ಕಾಣಿಸ್ತಾ ಇರಲಿಲ್ಲ. ಆಮೇಲಿಂದ ಅನಿಸ್ತು ಇದು ಸರಿ ಹೋಗೋದಿಲ್ಲ, ಆಲೇ 7:30 ಆಗಿದೆ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾವು 250 ರುಪೀಸ್, ಮುಂಚೆ 500 ಕೊಟ್ಟು ಹೋಗ್ತಿದ್ವಿ, 250 ರುಪೀಸ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ದರ್ಶನಕ್ಕೆ ಬಂದ್ವಿ. ಎಲ್ಲ ತಲೆ ಎಲ್ಲ ಒದ್ದೆ, ಬಟ್ಟೆ ಎಲ್ಲ ಒದ್ದೆ, ಫುಲ್ಲು ಒದ್ದೆ ಆಗಿದ್ವಿ. ಬಟ್ ಆದರೆ ದೇವಸ್ಥಾನದ ಒಳಗೆ ಹೋಗಿ ಬರೋದ್ರೊಳಗೆ ಬಿಸಿಲಲ್ಲಿ ಹಾಕಿರೋ ಬಟ್ಟೆ ಥರ ಫುಲ್ ಒಣಕೊಂಡು ಆಚೆ ಬಂದಿದ್ವಿ. ಅಷ್ಟು ಸೆಕೆ ಇತ್ತು, ಹಾಗೆ ಫ್ಯಾನ್ ಗಾಳಿನೂ ಹಾಗೆ ಇತ್ತು. ಇದು ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಫ್ರೆಂಡ್ಸ್. ಫಸ್ಟ್ ಟೈಮ್ ತಮಿಳ್ನಾಡಿಗೆ ಒಬ್ಬಳೇ ಬಂದಿರೋದು, ಅದು ಆ ದೇವರೇ ಕರ್ಸ್ಕೊಂಡಿರೋದು ಅನಿಸ್ಬೇಕು. ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು 1 ಅವರ್ ಮುಂಚೆನೇ ಎಲ್ಲದನ್ನು ರೆಡಿ ಮಾಡ್ಕೊಂಡು ಬರೋದು ಹೆಂಗೆ ಅಂತ ಗೊತ್ತಾದ್ರೂ ಈ ರೇಂಜ್ ಬಂದವಳೆ ಅಂದರೆ ಅದು ಅವಳ ಅಚೀವ್ಮೆಂಟು ದೇವ್ರು ಕರ್ಸಿರೋದು. ನೀನು ಬಾ ಒಬ್ಬಳೇನೆ, ನಿನಗೂ ಗೊತ್ತಾಗಲಿ, ಎಲ್ಲೂ ಮಿಸ್ ಆಗ್ದಿರಾ ಡೈರೆಕ್ಟಾಗಿ ಬಂದಿದ್ದು ಹೇಳ್ತಾಳಲ್ವ, ಎಲ್ಲೂ ಹೋಗಲ್ಲ ನಾನು ಒಬ್ಬಳೇ, ಎಲ್ಲೂ ಹೋಗಲ್ಲ ನಂಗೆ ಗೊತ್ತಾಗಲ್ಲ ಅಂತ. ಅದಕ್ಕೋಸ್ಕರ ಗೊತ್ತಾಗಲಿ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದು. ನನಗೆ ಹೆಂಗೆ ಪರಿಸ್ಥಿತಿ ಅಂದರೆ ಅವರಿಬ್ರನ್ನ ಬಿಟ್ಟು ಬಸ್ ಇಳಿಯಂಗಿಲ್ಲ, ಅಲ್ಲಿ ನೆಕ್ಸ್ಟ್ ಬಸ್ಸು ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹಂಗೆ ಮಾಡ್ಕೊಂಡು ಬಂದು ಹೆಂಗೋ ಅದೇ ಅಂತೂ ಇಂತೂ ಬಂದ್ಲು. ದೇವರು ಏನು ಕರ್ಸ್ಕೋಬೇಕು ಹಂಗೆ ಕರ್ಸ್ಕೊಂಡು ಆಗೈತೆ ಅಷ್ಟೇ. ಈಗ ಹೊಟ್ಟೆ ಹಸ್ಕೊಂಡು ಬಂದವಳು ಪಾಪ. ಅಷ್ಟೇ, ಊಟ ತಿಂದ್ಬಿಟ್ರೆ ಸಮಾಧಾನ, ಜರ್ನಿ ಮರ್ತೋಗ್ತೀನಿ. ಅದೇನೆ, ಚೆನ್ನಾಗಿರೋ ಊಟ ಸಿಕ್ಬಿಟ್ರೆ ಮುಗೀತಾ ಅಷ್ಟೇ. ಊಟ ಮಾಡೋಣ ಅಂತ ಹೋದ್ವಿ. ಊಟಕ್ಕೆ ಅಲ್ಲಿ ಇದ್ದಿದ್ದೆ ದೋಸೆ ಇಡ್ಲಿ. ಊಟ ಎಲ್ಲ ಬ್ರೇಕ್ಫಾಸ್ಟ್ ಆಯಿತು, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇರೋ ಬ್ರೇಕ್ಫಾಸ್ಟ್ನೇ ತಿನ್ನೋಣ ಅಂತ ತಿಂದ್ವಿ. ಅಂದರೆ ಇಡ್ಲಿ ತಿಂದ್ವಿ. ಇಡ್ಲಿ ಚೆನ್ನಾಗಿತ್ತು, ಇಡ್ಲಿ ಸಾಂಬಾರು ಚಟ್ನಿಗೆಲ್ಲ ಚೆನ್ನಾಗಿತ್ತು. ಬಟ್ ದೋಸೆ ತೊಗೊಂಡ್ವಿ, ಅದು ಮಾತ್ರ ತೀರಾ ಹೀನಮಾನವಾಗಿತ್ತು. ಅದು ದೋಸೆನ ಇಲ್ಲ ತೆಳುವಾಗಿರೋ ಪೇಪರ ಅನ್ನೋ ಥರ ಡೌಟಲ್ಲಿತ್ತು. ಅದು ರವೆ ಕಲಿಸ್ಬಿಟ್ಟಂಗಿತ್ತು. ದೋಸೆ ಅಂತೂ ಇಷ್ಟ ಆಗಲಿಲ್ಲ. ಇನ್ನು ಹೂವು ತೊಗೊಳಕ್ಕೆ ಬಂದ್ವಿ. ನೋಡಿ ಆಂಟಿ ಏರ್ ಪಿನ್ ಇಟ್ಕೊಂಡು ಕೂತಿದ್ದಾರೆ. ಅಂದರೆ ಹೂವು ತೊಗೊಳ್ಳೋರಿಗೆ ಏರ್ ಪಿನ್ನು ಕೂಡ ಜೊತೆಗೆ ಕೊಡ್ತಾರೆ. ಅಂದರೆ ನಾವು ಹಾಗೆ ಮಾತಾಡ್ಬೇಕಾದ್ರೆ ಏರ್ ಪಿನ್ನು ಜೊತೆಗೆ ಫ್ರೀ ಕೊಡ್ತಾರೆ. ಆಂಟಿ ಪರವಾಗಿಲ್ಲ ಅಂದರೆ ಮೊಳ 50 ರೂಪಾಯಿ, ಅದಕ್ಕೆ ಹೇಳ್ತಾ ಇರೋದು ಏರ್ ಪಿನ್ದು ಸೇರಿಸು ಹೋಗಿ ಹೇಳ್ತಿದ್ದಾರೆ ಅಂತ. ಬಟ್ ಇಲ್ಲ, ಅವರು ನಮ್ಮ ಕಡೆ ಹೂವು, ಕನಕಾಂಬರ ಹೂವು ಮತ್ತು ಸೊಪ್ಪು ಹಾಕಿ ಏನು ಕಟ್ತಾರೆ, ಅದು ಪತಂಗನೋ ಏನೋ ಹೇಳ್ತಾರೆ, ಪತ್ರೆ ಏನೋ, ಅದನ್ನು ಹಾಕಿ ಕಟ್ಟೋದನ್ನು 30 ರೂಪಾಯಿ ಮೊಳ ಹೇಳಿದರು. ಗುಲಾಬಿ ಹಾಕಿ ಕಟ್ಟಿರೋದನ್ನು 50 ರೂಪಾಯಿ ಹೇಳಿದರು. ಮಲ್ಲಿಗೆ ಹೂವನೂ ಕೂಡ ಹೇಗಿತ್ತು ಅಂದರೆ ಆ ಗುಲಾಬಿ ಅಷ್ಟು ದಪ್ಪದಾಗಿರೋ ಅಂಥದ್ದೇ ಮಲ್ಲಿಗೆ ಹೂವನೂ ಇದ್ವು. ತುಂಬ ಚೆನ್ನಾಗಿತ್ತು ಹೂಗಳೆಲ್ಲ. 50 ರೂಪಾಯಿ ಮೊಳ ಕೊಟ್ಟು 4 ಮೊಳ ತೊಗೊಂಡ್ವಿ. ನೀಟಾಗಿ ಬಂದೈತಿ, ಚೆನ್ನಾಗೈತೆ ನೋಡಿ, ಇದು ಹಾಕಿದ್ಮೇಲೆ ಲಕ್ಷಣ ಅಲ್ವಾ. 10:00 ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಮತ್ತೆ ಇಲ್ಲಿಗೆ ಎಷ್ಟು ಗಂಟೆಗೆ ಬರ್ತೀವಿ ನೋಡೋಣ. ಹೋದ್ ಸರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಕಳ್ಸರಿ ಎಲ್ಲ ಬಿಟ್ಕೊಂಡೆ ಇಲ್ಲ, ಬೇಗ ಮುಗಿಸಿದ್ವಿ ನಾವು. ಇವತ್ತು ಹೆಂಗಿರುತ್ತೋ ಗೊತ್ತಿಲ್ಲ, ಮಳೆ ಬಂದೈತೆ. ಹಾಕೊಂಡಿದ್ದೀವಿ. ಹಾಂ, ಸೀರೆನಲ್ಲಿ ಜಾಸ್ತಿ ಐತೆ ಅದು. ಅದೇನು ಗೊತ್ತಾ, ತೆಗಿ ಇರೋನೆ, ಮಳೆ ನಿಂತು ನೆಲನ ತಂಪು ಮಾಡಿಕೊಟ್ಟೈತೆ ನಮಗೆ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ. ಏನು ಅವಾಗವಾಗ ಈ ಬೋರ್ಡ್ ನೋಡ್ತಾ ಮುಂದೆ ಹೋಗೋದು. ಫಸ್ಟಿಗೆ ಸಿಕ್ಕಿದಾಗ ವಾವ್ ಇಷ್ಟು ದೂರ ಬಂದುಬಿಟ್ವಾ ಅಂದ್ಕೊತೀವಿ. ಲಾಸ್ಟ್ ಬರ್ತಾ ಇನ್ನೂ ಇಷ್ಟು ದೂರ ಹೋಗ್ಬೇಕಾ, ನಾವು ಬಂದಿದ್ದೇ ಇಷ್ಟ ಅಂತ ಯೋಚನೆ ಮಾಡೋ ಥರ ಆಗ್ತಾ ಇರುತ್ತೆ. ಈ ಬೋರ್ಡ್ ಕೆಲವೊಮ್ಮೆ ಖುಷಿ ಕೊಡುತ್ತೆ, ಕೆಲವೊಮ್ಮೆ ಬೇಜಾರೇ ಆಗಿಬಿಡುತ್ತೆ. ನೋಡ್ಕೊಂಡು ಇಲ್ಲಿ ನಮ್ಮ ನೋಡೋಕ್ಕೆ ಅಂತಲೇ ಬಂದು ಮುಂದೆ ನಿಂತಿರಂಗೆ ಎಲ್ಲ. ಅಲ್ಲಿ ಕೊಂಬಿರೋದು ಮಧು, ಅಲ್ಲಿ ನೋಡು ಸಾಕತ್ತಾಗೈತೆ. ಜಿಂಕೆ ನೋಡಿ ಮುಂದೆ ಬಂದ ತಕ್ಷಣ ಇದು ಮಧು ಕಾಣಿಸ್ತು. ಮಧು ತೋರಿಸಿದ್ಲು. ನನಗೆ ಇದು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಕೋರೆ ಹಲ್ಗಳು ಏನು ಬರುತ್ತೆ ಅದು ವಾರಾಹಿ ಅಮ್ಮನನ್ನೇ ನೋಡ್ದಂಗೆ ಆಯಿತು. ಈಗ ಸ್ವಲ್ಪ ದಿನದಲ್ಲೇ ಗುಪ್ತ ನವರಾತ್ರಿ ಮುಗ್ದಿತ್ತು, ವಾರಾಹಿ ಅಮ್ಮನವ್ರು ಪೂಜೆ ಮಾಡಿದ್ದೆ. ಇವರು ದರ್ಶನ ಕೊಟ್ಟಿದ್ದು ನನಗೆ ಅಮ್ಮನವರೇ ಬಂದು ಕಣ್ಮುಂದೆ ನಿಂತಷ್ಟೇ ಖುಷಿ ಆಯಿತು. ಹಾಗೆ ವಾರಾಹಿ ಅಮ್ಮನವ್ರನ್ನೂ ಕೂಡ ದರ್ಶನ ಮಾಡಿಕೊಂಡು ಮುಂದೆ ನಡೀತಾ ಬಂದ್ವಿ. ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ದಾಗೆ ನಮಗೆ ಕೈಗೆ ಹಾಕುವಂಥ ಅಚ್ಚು ಮೆಹಂದಿ, ಹಳೆ ಕಾಲದ ಮೆಹಂದಿ, ಅಂದರೆ ಮೆಹಂದಿ ಅಲ್ಲ, ಇದನ್ನೇನೇ ಹೇಳ್ತಿದ್ವಿ ಅಂತ ನನಗೆ ಮರ್ತೋಗ್ಬಿಟ್ಟೈತೆ. ಚಿಕ್ಕ ವಯಸ್ಸಲ್ಲಿ 2 ರೂಪಾಯಿಗೆ ಹಾಕ್ತಿದ್ರು ಫುಲ್ ಕೈನೇ. ಬಟ್ ಇವಾಗೆಲ್ಲ ಜಾಸ್ತಿ ಆಗಿದೆ ಈ ರೀತಿ ಮೆಹಂದಿ. ಅಂದರೆ ಇದು ಅಚ್ಚು ಸಿಕ್ತು, ತುಂಬ ಡಿಸೈನ್ಗಳಿದ್ವು. ಡಿಸೈನ್ ಹುಡುಕಿಟ್ಕೊತಾ ಇದ್ವಿ. ನಾನು ಫಸ್ಟು ಕಮಲ ಹೂವು ಡಿಸೈನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟೆ, ಇದು ನಾನು ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದೆ. ಅಂದರೆ ನೀವೇ ನೋಡ್ಬೋದು, ನಾನು ರಂಗೋಲಿನಲ್ಲೂ ಕಮಲ ಹೂವಿನೇ ಹುಡುಕಿ ಹಾಕ್ತಾಯಿರ್ತೀನಿ ಯಾವಾಗ್ಲೂ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಮಲ ಹೂವಿಂದು. ಯಾವುದೇ ರಂಗೋಲಿ ಆಗಿರ್ಬೋದು, ಕಮಲ ಹೂವಿನ ಎಲ್ಲೇ ನೋಡಿದ್ರೂ ಇಷ್ಟ ಆಗುತ್ತೆ ನನಗೆ ಜಾಸ್ತಿ. ಲಕ್ಷ್ಮಿಗೆ ಪ್ರಿಯವಾದ ಹೂವು. ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಮದುಗೂ ಅದೇ ಇಷ್ಟ ಆಯಿತು. ನಾನು ಅದನ್ನೇ ಹಾಕ್ಸ್ಕೊತೀನಿ ಯಾಕೆ ಅಂತ ಹೇಳಿಬಿಟ್ಟು ಅವಳು ಹಾಕ್ಸ್ಕೊತಾ ಇದ್ಲು. ಬಟ್ ಅದು ಹಾಕಿದ್ಮೇಲೆ ನೋಡಿದ್ರೆ ಅದು ಅಷ್ಟು ಚೆನ್ನಾಗಿ ಹಾಕೇ ಇಲ್ಲ. ಅಂದರೆ ಅವರು ಹಾಕಿದ ಇದು ಏನಿದೆ
ಆ ಪೊಸಿಷನ್ ಸರಿ ಹೋಗಲಿಲ್ಲ. ಕಮಲವು ಮೇಲ್ಗಡೆ ಅರಳಿರೋ ಥರ ಇರಬೇಕು, ಇದನ್ನು ನೋಡಿದ್ರೆ ಸೈಡ್ಗೆ ಅರಳಿರೋ ಥರ ಹಾಕ್ಬಿಟ್ರು ಅವರು. ಅದಕ್ಕೆ ಅದು ನನಗೆ ಅಲ್ಲೇ ಇಷ್ಟ ಹೋಗ್ಬಿಡ್ತು. ಸರಿ ಆಯಿತು ಬೇಡ ಅಂದ್ಬಿಟ್ಟು ಮಧುನು ಅದೇ ಹೇಳಿದ್ದು, ಸೈಡ್ಗೆ ಆಗ್ಬಿಡ್ತು, ಈ ಥರ ಹಾಕ್ತೀರಾ ನೀವು ಅಂತ ಅಂದ್ಕೊಂಡು. ನಾನು ಇಷ್ಟಪಟ್ಟಿದ್ದಾಗ ಅವಳು ಹಾಕ್ಸ್ಕೊಂಡ್ಳು. ಅದನ್ನು ನೋಡಿ ಸರಿ ಆಯ್ತು ಬೇಡ, ನನಗೂ ಯಾಕೋ ಇದು ಇಷ್ಟ ಹೋಯಿತು, ಬೇರೆಯೇ ಹಾಕ್ಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬೇರೆ ಡಿಸೈನ್ ಹುಡುಕ್ತೆ. ಇನ್ನು ಸಂಡೇಸ್ಗಳಲ್ಲಿ ನಾನು ಈ ಥರದ್ದು 2 ಸರಿ ಬಂದಿದ್ದೀನಿ ಮುಂಚೆನೇ. ಇದು 3ನೇ ಸರಿ ಬಂದಿರೋದು ನಾನು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು. ಇದನ್ನೆಲ್ಲ ನೋಡೇ ಇರಲಿಲ್ಲ, ಇವತ್ತೇ ಫಸ್ಟು ನೋಡಿದ್ದು. ನಮಗೆ ಏನು ಗೊತ್ತಾ, ಇದೆಲ್ಲ ಒಂಥರ ಮೆಮೊರೀಸು, ಚೆನ್ನಾಗಿರುತ್ತೆ ಇದನ್ನೆಲ್ಲ ಹೊರಗಡೆ ಹೋದಾಗ ಅಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಆವಾಗಲೇ ಅದು ಚೆಂದ ಅನ್ಸೋದು. ಒಂದು ಕೈಗೆ 50 ರೂಪಾಯಿ ತೊಗೊಂಡ್ರು, ಕೈ ತುಂಬ ಅದನ್ನು ಹಾಕಿದ್ರು, ಚೆನ್ನಾಗಿತ್ತು ಎಲ್ಲರ ಕೈನಲ್ಲೂ ನೋಡೋದು. 6 ಕಿಲೋಮೀಟರ್ ಐತೆ, ಇನ್ನು 8 ಕಿಲೋಮೀಟರ್ನ ಸರಾಗವಾಗಿ ಮುಗಿಸಿದ್ದೀವಿ. ಇನ್ನು ಮುಂದೆ ಸರಾಗವಾಗಿ ಹೋಯ್ತೀವಿ ಅಲ್ವೇನ್ರೆ? ಏನು ಗೊತ್ತಾ, ಅಲ್ಲ ಇನ್ನೂ 2 ಕಿಲೋಮೀಟ್ರ್ ಆದಮೇಲೆ ಕಷ್ಟ ಅನಿಸುತ್ತೆ, ಆಮೇಲೆ ಇನ್ನೂ 2 ಕಿಲೋಮೀಟ್ರ್ ತೀರಾ ಕಷ್ಟ ಅನಿಸುತ್ತೆ. ಇನ್ನು ಗೇಮ್ಗಳು ಇದ್ವು, ಅದನ್ನು ಸೌಮ್ಯ ಆಡ್ತಾಯಿದ್ಲು. ನನಗೇನು ಆಡೋದಕ್ಕೆಲ್ಲ ಇಷ್ಟ ಆಗಲ್ಲ, ಆಡೋರನ್ನ ನೋಡಿ ಆಡ್ಕೊಳ್ಳೋದಕ್ಕೆ ಅಷ್ಟೇ ಇಷ್ಟ ಆಗೋದು. ಇನ್ನು ಆಡು ನೀನು ಚಾಂಪಿಯನ್, ನೋಡೋಣ ಗೆಲ್ತೀಯ ಅಂತ ಹೇಳ್ಬಿಟ್ಟು ಆಡ್ಕೊಂಡೆ. ಇನ್ನು ಅದಕ್ಕೂ ಏನು ಬರಲಿಲ್ಲ, ಸುಮ್ಮನೆ ಆಡ್ಕೊಂಡು ವಾಪಸ್ ಬಂದ್ವಿ. ಟೈಮು 2:50, 2:50ಕ್ಕೆ ಬಂದು ಗೋಪುರದ ಹತ್ರ ನಿಂತ್ಕೊಂಡಿದ್ವಿ. 3 ಗಂಟೆ ಅನ್ಕೋಬೋದು. ಎಷ್ಟಾಯಿತು? 4:15 ಗಂಟೆ ಟೈಮಾ, 4:15 ಅವರ್ ಆಗೈತೆ. ಬಟ್ ಆದರೆ ಏನು ಗೊತ್ತಾ, ಅಂದರೆ ಒಂದಷ್ಟು ಟೈಮಿಂಗ್ಸು ಮೆಹಂದಿ ಅದು ಇದು ಹಾಕ್ಸ್ಕೊಳ್ಳೋದ್ರಲ್ಲಿ ಹೋಯ್ತು, ಬಳೆ ಹಾಕ್ಸ್ಕೊಳ್ಳೋದು ಇದರಲ್ಲಿ ಟೈಮ್ ಕಳೆದ್ವಿ. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಬರ್ತಿದ್ವಿ. ಆದ್ರೆ ಒಂಥರ ನಡೆದಿದ್ದು ಎಲ್ಲೂ ಅಯ್ಯೋ ಇನ್ನೆಷ್ಟು ದೂರ ಅಂತ ಜಾಸ್ತಿ ಎಲ್ಲೂ ಅನ್ಸೋಕೆ ಹೋಗಿಲ್ಲ ನಮಗೆ. ಮುಂಚೆ ಬಂದಾಗ ಹಂಗೆ ಅನಿಸ್ತಿತ್ತು, ಇವಾಗ ನಮಗೆ ಗೊತ್ತಾಗ್ಬಿಟ್ಟೈತೆ ಇದಿಷ್ಟೇ ದೂರ ಇರೋದು, ಇದು ಮುಗಿದ್ರು ಮುಗೀತು ಅಂತ. ಹಾಗಾಗಿ ಅದೇನು ಕಷ್ಟ ಅನಿಸ್ಲಿಲ್ಲ, ಆರಾಮಾಗಿ ಏನು ಪ್ರದರ್ಶನ. ಈ ನಾಳೆ ಇದ್ದಿದ್ದು ಜಾಸ್ತಿ ಕಡೆ ಸಂಡೇ ಅಲ್ವಾ, ಗಿರಿ ಪ್ರದಕ್ಷಿಣೆ ಮಾತ್ರ ಚೆನ್ನಾಗಾಯಿತು. ಈಗ ಕೂತ್ರೆ ನಾವು ಹೀಗೆ ಕೂರ್ಬೇಕಾಗುತ್ತೆ. ಎಲ್ಲರೂ ಹಿಂಗೆ ಕೂತ್ಕೊಂಡವ್ರೆ, ಯಾರು ರೂಮ್ ವಿಚಾರಕ್ಕೆ ಮಲ್ಕೊಂಡೇ ಬಿಟ್ಟವ್ರೆ, ಕೂತಿರೋರಲ್ಲ ಮಲ್ಕೊಂಡು ಇದ್ದಾರೆ ದೇವಸ್ಥಾನದ ಮುಂದೆನೆ. ಇನ್ನು ದರ್ಶನ ಮುಗಿಸಿ ಹಾಗೆ ಊರ ಕಡೆ ಹೊರಟ್ವಿ. ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬಸ್ ಸ್ಟಾಪ್ಗೆ ಹೊರಟ್ವಿ. ನೀಟಾಗಿ ಕಾಣಿಸ್ತಾ ನೀವಲ್ಲೇ, ಇನ್ನೂ ಫ್ರೆಶ್ ಆಗೇ ಇದ್ದೀವಿ, ಏನಿಲ್ಲ. ತಲೆ ಒಂದಷ್ಟೇ ಗೋಜಿರೋದು, ಇನ್ನೇನು ಆಗೈತೆ, ತಲೆ ಬಿಟ್ಟು ಏನಾಗಿಲ್ಲ ಅಲ್ಲ. ತಲೆ ಒಂದು ಗೋಜೈತೆ, ನಮ್ಮ ಮಕ್ಕಳಲ್ಲಿ ಏನಂತ ಬದಲಾವಣೆ ಅನಿಸ್ತಾ ಇದೆ. ಈಗ ತೆಗಿ, ಬೇಗ ಬೆಳಕಿಸುತ್ತೆ. ಅಲ್ಲಿ ಪ್ಲ್ಯಾನ್ ಇವಳು ಒಳ್ಳೆ ಕ್ಯಾಮ್ರಾಮನ್ ಆಗಬೇಕಾಗಿತ್ತು ಮುಸ್ತಫಾ. ಬೆಳಕು ಬೀಳುತ್ತೆ ಬೇಗ ತೆಗೆದು ಬಿಡ್ಬೇಕಂತೆ. ಆ ಬಸ್ ಒಂದು ಬಂದು ಇಕ್ಕಿಟ್ಬಿಟ್ಟು ಬಾ ಹೋಗೋಣ. ಯಾಕಂದರೆ ನಾವೆಲ್ಲ ಎಂಥ ದಿನ ಬಂದಿದ್ದೀವಿ ಅಂದರೆ ನಮಗೆ ಗೊತ್ತಿರಲಿಲ್ಲ. ನಾನು ಈಗ ಫ್ಲೈಟ್ ಮೂಡಲ್ಲಿ ಇದ್ದೋಳು, ಫ್ಲೈಟ್ ಮೂಡ್ ತೆಗೆದ್ರೆ ಮೆಸೇಜ್ ಬಂದೈತೆ, ಫ್ರೆಂಡ್ಶಿಪ್ ಡೇ ವಿಶಸ್ಸು. ನೋಡಿದ್ರೆ ಫ್ರೆಂಡ್ಸ್ಗಳೆಲ್ಲ ಜೊತೆಗಿದ್ದೀವಿ, ಗೊತ್ತಿಲ್ಲದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಒಂದು ಟೈಮಲ್ಲಿ ಅದು ಏನು ಆಸೆ ಇತ್ತು ಅಂದರೆ ನಮಗೆ ಎಲ್ಲ ಬಂದು ಮೀಟ್ ಮಾಡೋಣ, ಅದು ಒಂದು ಮಾತಿತ್ತಲ್ಲ ಫ್ರೆಂಡ್ಶಿಪ್ ಡೇನಲ್ಲಿ, ಅದು ಆಗೇ ಇರಲಿಲ್ಲ. ಇದು ಮದ್ದೂರ್ಗಾದ್ರೂ ಸರಿ ಬರೋಣ, ಆ ಕಡೆಯಿಂದ ನಾವು ಬರ್ತೀವಿ, ಈ ಕಡೆಯಿಂದ ನೀವು ಬರೋಣ, ಈ ಥರ ಪ್ಲ್ಯಾನ್ ಎಲ್ಲ ಆಗಿತ್ತು. ಬಟ್ ಆದರೆ ಅದು ಆಗಿರಲಿಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಶಿಪ್ ಡೇ ದಿನ ಎಲ್ಲ ಜೊತೆ ಇದ್ದೀವಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇಬ್ರಿಗೂ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂಥ ಡೇ ದಿನ ಗೊತ್ತಿಲ್ಲದೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೈಮು ದೇವರೇ ಕೊಟ್ಟಿರೋದು ನಮಗೆ. ನಮ್ಮಿಬ್ರು ಕಲರು ಒಂದೇ ಕಾಣ್ತೈತೆ ಅಲ್ಲಿ. ಹಾಗೇನೆ ನಂದು ಭವಿಂದು ಒಂದೇ ಕಲರ್ ಕಾಣಿಸುತ್ತೆ. ಅದೇ ಇಷ್ಟಕ್ಕೆ ಅಲ್ಲಿ ಲೈಟ್ ಹೆಂಗೆ ಫೋಕಸ್ ಹೊಡಿತಾ ಇತ್ತು, ಚೆನ್ನಾಗೈತೆ. ಅದೊಂದು ಸ್ಪೆಷಲ್ ಅನಿಸ್ತು ನನಗೆ. ಅಲ್ಲಿ ಯಾರೋ ಕೂತ್ಕೊಂಡು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹಚ್ಕೊತಾ ಇದ್ದೆ, ನಾನೆಲ್ಲ ಸುಮ್ಮನೆ ಹಚ್ಕೊತಾವ್ನೆ ಅನ್ಕೊಟ್ಟೆ ನಾನು. ನಾನೆಲ್ಲ ಫ್ರೆಂಡ್ಶಿಪ್ಗೆ ಕವಿತವ್ರು ಕಳಿಸಿದ್ರು, ಅದು ಮೆಸೇಜ್ ಕಳಿಸಿದ್ರು ರೀಲ್ಸ್ದು. ಅದು ನೋಡ್ಬಿಟ್ಟು ನಾನು ಇವತ್ತೇನೋ ಫ್ರೆಂಡ್ಶಿಪ್ ಡೇ ಅಂತ ಅನಿಸ್ತು. ಇದೇ ಟೈಮಲ್ಲಿ ಅಲ್ವಾ ನಿನ್ನ ಬರ್ತಡೇ? ಬಸ್ ಸ್ಟಾಪ್ಗೆ ಹೋಗ್ತಿದ್ದಾಗೆ ಬಸ್ಸು ಕೂಡ ಸಿಕ್ತು, ಹತ್ತಿ ಹಾಗೆ ಕೂತಿದ್ದಷ್ಟೇ. ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಮಧುವೊಬ್ಳು ದರ್ಶನ ಮಾಡೋದಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ನಾವು ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣವೇ ಕೇಳಿದ್ವಿ, ಅವಳು ಬಂದ್ಲು ಅಂತ ಫೋನ್ ಮಾಡಿದ್ಲು. ದೇವಸ್ಥಾನದ ಒಳಗಿದ್ದಾಗಲೇ ನಾವು ಅಲ್ಲೇ ಹೊರಗೆ ಬರ್ತಿದ್ದಾಗ ಕೇಳಿದ್ವಿ, ಬಿಡ್ತೀರಾ ಅಂತ. ಇಲ್ಲ ಕ್ಲೋಸ್ ಆಗಿದೆ, ಇನ್ನು ಮಾರ್ನಿಂಗೇನೆ ಅಂತ ಹೇಳಿದ್ರು. ಮಾರ್ನಿಂಗ್ ಇದ್ದು ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು. ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ.
ಬಟ್ ಆದರೆ 6 ಗಂಟೆವರೆಗೂ ಲೈನಲ್ಲೇ ಕಾದು ಕೂತಿರಬೇಕು. ಇನ್ನು ಸ್ಪೆಷಲ್ ದರ್ಶನಕ್ಕೆ ಕಳ್ಸೋಣ ಅಂದ್ರೂ ಬೆಳಗ್ಗೆ 9 ಗಂಟೆವರೆಗೂ ಯಾವುದೇ ಸ್ಪೆಷಲ್ ದರ್ಶನವೂ ಕೂಡ ಅಲ್ಲಿ ಮಾಡಿಸೋದಿಲ್ಲ. ಏನೇ ಇದ್ದರೂ 9 ಗಂಟೆ ಆದಮೇಲೆ ಇನ್ನು ಕಾದಿದ್ದು ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನೊಂದು ಸರಿ ಬಂದು ಬೇಕಿದ್ರೆ ದರ್ಶನ ಮಾಡಲಿ ಅಂತ ಹೇಳಿಬಿಟ್ಟು ಹೊರಟ್ವಿ. ಇನ್ನು ಆ ಕಡೆಯಿಂದ ಬರ್ಬೇಕಾದ್ರೆ ಅವಳು ಬೈದಲ್ಲಿ ನಿದ್ರೆನೇ ಮಾಡ್ಕೊಂಡು ಬಂದಿರಲಿಲ್ಲ. ಸರಿ ನೀನು ಮಲ್ಕೊ, ನಾನು ಕೂತ್ಕೊತೀನಿ ಅಂತ ಹೇಳಿಬಿಟ್ಟು ಹಾಗೆ ಅವಳು ತೊಡೆ ಮೇಲೆ ಮಲ್ಕೊಂಡಿದ್ಲು. ನಾನು ಕೂತಿದ್ದೆ. ನನಗೆ ಯಾಕೋ ನಿದ್ರೆನೂ ಬರಲಿಲ್ಲ, ಕಂಫರ್ಟಬಲ್ ಇರಲಿಲ್ಲ. ಹಾಗಾಗಿ ಎಚ್ಚರನೇ ಇದ್ದೆ. ನೈಟು ಕತ್ಲೆ ಇದ್ದಾಗಿಂದ ಬೆಳಗ್ಗೆ ಸೂರ್ಯ ಹೇಗೆ ಹುಡ್ತಾನೆ ಅನ್ನೋದ್ರವರೆಗೂ ಕೂತ್ಕೊಂಡು ನೋಡಿಕೊಂಡೇ ಬಂದೆ. ಏನೇನು ನೋಡಿದ್ರು ಆ ಸೂರ್ಯ ಹೇಗೆ ಹುಡ್ತಾ ಅಂತ ತಲೆಯಲ್ಲಿ ಎಲ್ಲೂ ಉಳ್ಕೊಳ್ಳೋದಿಲ್ಲ. ಬೆಳಗ್ಗೆ ಬೆಳಕಿದೆ, ರಾತ್ರಿ ಕತ್ಲಾಗುತ್ತೆ ಅನ್ನೋದಷ್ಟೇ ತಿಳುವಳಿಕೆ ಬರೋದು. ಹಾಗೆ ಮನುಷ್ಯನ ಜೀವನದಲ್ಲಿ ಏನೇ ಆಗಿದ್ರು ಅದು ಕಳೆದು ಹೋಗಿರುತ್ತೆ. ನೆಕ್ಸ್ಟ್ ಏನಾಗ್ತಿರುತ್ತೆ ಅದು ಮಾತ್ರ ನೆನಪು ಉಳ್ಕೊಳ್ಳುತ್ತೆ. ಆ ಟೈಮಲ್ಲಿ ಏನಿರುತ್ತೆ ಅದಷ್ಟೇ ನೆನಪು ಉಳ್ಕೊಳ್ಳೋದು, ಹಿಂದಿಂದೆಲ್ಲ ಹಾಗೆ ಕಳೆದು ಹೋಗ್ತಾ ಇರುತ್ತೆ. ಇನ್ನು ನಾವು ಕೂಡ ಬಂದು ಬಸ್ ಇಳ್ಕೊಂಡು ಆಟೋ ಮಾಡ್ಕೊಂಡು ಹೊರಟ್ವಿ. ಅಂದರೆ ಬಸ್ಸು ಸ್ಯಾಟಲೈಟ್ ಬಸ್ ಸ್ಟಾಪ್ ಬರಲಿಲ್ಲ, ಕಾರ್ಪೊರೇಷನ್ಗೆ ಲಾಸ್ಟ್ ಇತ್ತು. ನಾವು ಹತ್ತಿದ್ದು ತಮಿಳ್ನಾಡು ಬಸ್ಸು. ಸರಿ ಎಲ್ಲಿಗೋ ಒಂದು ಬಂತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಳ್ಕೊಂಡಿದ್ದ ಕಡೆನೇ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಟ್ರಾಫಿಕ್ಕು ಎಲ್ಲೂ ಏನೂ ಇರಲಿಲ್ಲ, ಸಂಡೇ ಆಗಿದ್ದರಿಂದ ಆರಾಮ್ಸೆ ಮನೆಗೆ ಬಂದು ತಲುಪಿದ್ವಿ. ಅದೇ ಯಾರು ಬಂಗಾರ ಇದು? ಯಾರಿದು ಕಾಯ್ತಾ ಇರೋದು? ನಾನು ಒದಳು ಬರಬೇಕಲ್ಲ. ನಾನು ಬರ್ತಾಳ ಕಡೆ ನನ್ನ ಮಗಳು. ಎಲ್ರೂ ವೆಲ್ಕಮ್ ಮಾಡೋದು ನನ್ನ ಮಗ. ಬಂಗಾರಿ ಓ ಶೋಭನೆ ಬಂದಿಲ್ಲ ಇನ್ನ ಕಣೋ. ಬಂಗಾರಿ ಓ ಅಲ್ಲಾಗಿತ್ತು ಮಮ್ಮು. ಆಯ್ತು ಸಮಾಧಾನ. ಅಜ್ಜಿ ಜೊತೆ ಇದ್ದ. ನೋಡ್ಬಿಟ್ಟು ಹೋದ್ಮೇಲೆ ಏನು ತಿನ್ನಿಲ್ಲ. ಮೊಸರನ್ನ ತಿನ್ಸಿ ಆಮೇಲೆ ರಾತ್ರಿ 7 ಗಂಟೆಗೆ ಬನ್ನಿ ನಾನು ಹೋಯ್ತೀನಿ. ಕೈ ತೆಗೆ ನಾನು ಹೋಯ್ತೀನಿ. ಬಾಯ್ ನೀನು ಹೋದ್ರೆ ಸರಿ. ಈಗ ಬಂದವಳಲ್ಲ, ಈಗ ಮಮ್ಮಿ ಬಂದಿದ್ದೆ. ಎಲ್ಲರೂ ಮಾತಾಡ್ಸ್ತಾಳ್ಕೊಂಡೆ. ನನ್ನ ಬಂಗಾರ, ನನ್ನ ಮುದ್ದು ಬಂಗಾರ, ಅಲ್ಗೋ ಕುತ್ಕೊಂಡು ಅಲ್ಲಿ ಬಂದ. ನನ್ನೇನ್ ಮಾತಾಡ್ಸ್ಬೇಡ ಬಿಡು, ಸಾಕು ಬಿಡು. ಬಿಟ್ಟು ಹೋಗಿದ ಅಂತ. ಅಯ್ಯೋ ಪೋಲಿ. ಸಾಕು ಇನ್ನು ಬಂದಿದ್ದಾದ್ಮೇಲೆ ಭವ್ಯ ಚಿತ್ರಾನ್ನ ಮಾಡಿದ್ಲು. ಸಿಂಪಲ್ ಚಿತ್ರಾನ್ನ ಇಷ್ಟ ಆಯಿತು. ಏನೋ ಒಂಥರ ತಿಂದ್ಬಿಟ್ಟು ಎಲ್ರಿಗೂ ಕೂಡ ಸಾಕಾಗಿತ್ತು. ನನಗಂತೂ ಬಸ್ಸಲ್ಲಿ ನಿದ್ರೆ ಮಾಡೋದಕ್ಕೆ ಆಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ನಿದ್ರೆ ಮಾಡಿ ಎಲ್ಲರೂ ತಿಂದಿದ್ದು ಒಂದೇ ಸರಿ ಹೋಗಿ ಮಲ್ಗಿದ್ವಿ. 3 ಜನನೂ ಮಲಗಿ 3 ಗಂಟೆವರೆಗೂ ಕರೆಕ್ಟಾಗಿ ನಿದ್ರೆ ಮಾಡಿದ್ದೀವಿ. ನಿದ್ರೆ ಮಾಡಿ ಎದ್ದು ಮಧ್ಯಾಹ್ನ ಕಡೆಗೆ ಮಮ್ಮಿನೇ ಮಾಡಿದರು ತಿಳಿಸಾಂಬಾರು ಮತ್ತು ಅನ್ನ, ಅದನ್ನು ತಿಂದ್ವಿ. ಇನ್ನು ಅದಾದಮೇಲೆ ಭವ್ಯ ನೆಕ್ಸ್ಟ್ ಟೈಮ್ ಮಗನಿಗೆ ಮತ್ತು ಮಗಳಿಗೆಲ್ಲ ಸ್ಕೂಲಿದೆ ಹೊರಡಬೇಕು ಅಂತ ಹೇಳಿದ್ಲು. ತುಂಬ ಇರು ಅಂತ ಹಿಂಸೆ ಮಾಡಿದೆ. ಬಟ್ ಆದರೆ ಸ್ಕೂಲಿದೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ರು. ಇನ್ನು ಸೌಮ್ಯನ ಮಗನಿಗೆ ಏನೇನೋ ಅವಳು ತರೋದಕ್ಕೆ ಹೇಳಿದ್ಲು. ಹೋಗಿ ತೊಗೊಂಡು ಬಂದೆ. ಅವ್ರನ್ನ ಕಳ್ಸೋಣ ಅಂತ ಹೇಳ್ಬಿಟ್ಟು ಲೇಟ್ ಆಗಿಬಿಟ್ಟಿತ್ತು ನಾನು ಹೊರಗೋಗಿ ಮನೆಗೆ ಬರೋದ್ರೊಳಗೆ. ಹಾಗಾಗಿ ಅವರು ಆಲ್ರೆಡಿ ಬಂದು ಬೇಸ್ಮೆಂಟಲ್ಲಿ ಕಾಯ್ತಾಯಿದ್ರು. ಅಪ್ಪನ ಜೊತೆ ಹೋಗೋಣ. ಮಲ್ಕೊಂಡವಳೆ ಬಾಲಿವುಡ್ ಇದೆ. ಬಾಯ್ ಬಂದು ಓಡಾಯ್ತಾವ್ರೆ. ಇವಳಿಗೆ ಮುಟ್ಕೊಟ್ಬಿಡೋದ. ಅಜ್ಜಿ ಕರಿತ ಬಾಯ್ ಕರಿ. ಓದ್ಯಾ ಹೇಳಿ. ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾವಳೆ. ಮಗಳು ಮೊಮ್ಮ ಬಿಟ್ಬಿಟ್ಲಿಲ್ಲ. ಸ್ವಿಮ್ಮಿಂಗ್ ಮಾಡ್ಕೊಂಡಿದ್ದೆ. ಸರಿ ಬಾಯ್ ಸರಿ ಬಾಯ್.
ಎಲ್ಲರೂ ಹೋದರು. ಏನಂದರೆ ಬರಬೇಕಾದ್ರೆ ಒಂಥರ ಖುಷಿ ಇರುತ್ತೆ ಎಲ್ಲರೂ ಬರಬೇಕಾದ್ರೆ. ಆದರೆ ಎಲ್ಲರೂ ಹೋದಾಗ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಇವಳೊಬ್ಳು ಪೂಜೆ ಮಾಡೋಕ್ಕೆ ಗಂಟೆ ಅಳ್ಳಾಡ್ಸಾಳೆ. ಕುಕಿಮಾ ಪೂಜೆ ಮಾಡ್ಬೇಕಾದ್ರೂ ಕೆರ್ಕೋ, ಗಂಟೆ ಅಳ್ಳಾಡ್ಸುತ್ತೆ ಮಾಮಿಗೆ. ಏನು ಗೊಂಬೆ ಏರ್ ಕಟ್ ಮಾಡ್ಬಿಟ್ಟು ಹಾಕೊಂಡವಳೆ. ಅದೇ ಎಲ್ಲರೂ ಬರಬೇಕಾದ್ರೆ ಬರ್ತಾರಲ್ಲ ಅನ್ನೋ ಖುಷಿ, ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ಹೋಗಬೇಕಾದ್ರೆ ಅವ್ರನ್ನ ಕಳಿಸ್ಬೇಕಾದ್ರೆ ಬೇಜಾರು. ಅವ್ರನ್ನ ಇರಿ ಹೋಗೋರಿ ನಾಳೆ ಅಂತ ಅಂದೆ. ಆರಾಮ್ಸೆ ನಾಳೆ ಹೋಗ್ಬೋದಿತ್ತು ಅಂತ ಹೇಳ್ಬಿಟ್ಟು ಒಂದಿನ ಸ್ಕೂಲ್ಗೆ ರಜೆ ಹಾಕ್ಸಿ ಅಂತ. ನಮ್ಮ ಮುದ್ದುಗೆ 1 2 3 ಎಕ್ಸಾಮ್ ಆಯ್ತಂತೆ ನಾಳೆ. ಹಾಗಾಗಿ ಅವರಪ್ಪ 1 2 3 ಎಕ್ಸಾಮ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿರೋದು ಅಲ್ಲಿಗೆ. ಸರಿ ಆಯಿತು ಹೋಗ್ತೀನಿ. ಇನ್ನೇನು ಬೆಳಗ್ಗೆ ಬೇಗ ಬಂದಿದ್ದಲ್ವ, ಎಲ್ಲರೂ ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಬೆಳಗ್ಗೆ ಎಷ್ಟು ಗಂಟೆ? 10 ಗಂಟೆ 10:30 ತಿಂದ್ಬಿಟ್ಟು 10:30 11 ಗಂಟೆ ಒಳಗೆಲ್ಲ ತಿಂದು ಮಲಗಿದ್ವಿ. 3 ಗಂಟೆವರೆಗೂ ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಹಾಗಾಗಿ ರೆಸ್ಟ್ ಕೂಡ ಆಯಿತು, ಹೊರಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ದೆ. ಇನ್ನು ನಾನು ಅಡುಗೆ ಏನಾದರೂ ಮಾಡಬೇಕು. ಮಮ್ಮಿ ಅಡುಗೆ ಮಾಡಿತ್ತು, ತಿಳಿ ಸಾಂಬಾರು ಮಾಡಿ ಅನ್ನ ಮಾಡಿತ್ತು ಮಧ್ಯಾಹ್ನ. ಬಟ್ ಈಗ ಏನಾದರೂ ಮಾಡಬೇಕು, ಅದು ಒಂದೇ ಟೈಮಿಗೆ ಮಾಡಿದ್ರು. ಈಗೇನಾದರೂ ಮಾಡ್ತೀನಿ. ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಇಲ್ಲಿ ತಿಂದಿರೋದೆಲ್ಲ ಚಲ್ಲಿ ಮಾಡಿ ಕವರ್ ಮಾಡಿದ್ರೆ ನಿಜವಾದ ಕುಲ್ತರ ಕಾಣುತ್ತೆ. ಅಯ್ಯೋ ಹಂಗೆ ಮಾಡಿಸ್ಬಿಡ್ತೀನಿ ನಡಿ ತಲೆ ಪೂರ. ಕವರ್ ಮಾಡಬೇಕು. ಹಾಂ ಅದೇ ಇವಾಗ ಏನಾದರೂ ಸ್ವಲ್ಪ ಮಾಡಿಕೊಂಡು ಇಲ್ಲ ಹೊರಗಡೆಯಿಂದ ತರಿಸ್ಕೊಂಡು ತಿಂದು ಮಾಡಬೇಕು. ಇನ್ನು ಇದು ಸೌಮಿನ್ಗೆ ಹೊರಗಡೆಯಿಂದ ಬಿಸ್ಕೆಟ್ ತರಿಸಿದ್ಲು. ಅಂದರೆ ಮಗನಿಗೋಸ್ಕರ. ಮಗ ಇಲ್ಲೇ ಹಾಸ್ಟೆಲಲ್ಲಿ ನಿಯರ್ ಬಿಡದಿ ಹತ್ರ ಹಾಸ್ಟೆಲ್ ಇರೋದು. ಅವನಿಗೆ ಬಿಸ್ಕೆಟು ಮತ್ತು ಬಿರಿಯಾನಿ ಎಲ್ಲ ತೊಗೊಂಡೋಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಬಂದ್ಲು. ಅಂದರೆ ಅಪರೂಪಕ್ಕೆ ನೋಡೋದು ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟಾಗ ಅವ್ರಿಗೆ ಮನೇಲಿದ್ದಾಗ ತಿನ್ನೋದು ಕೊಡಿಸಿ ಅಭ್ಯಾಸ ಆಗಿಬಿಟ್ಟು ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಪನ್ನೀರ್ ಹೇಳಿದ್ಲು ತರೋದಕ್ಕೆ. ಕಡಾಯಿ ಪನ್ನೀರ್ ತರೋಣ ಅಂತ ಹೋದೆ. ಬಟ್ ಆ ಟೈಮಿಂಗ್ಸಲ್ಲಿ ಅದು ಸಿಗಲ್ಲ ಅಂತ ಹೇಳಿದ್ರು. 1-2 ಹೋಟೆಲ್ ನೋಡಿದೆ, ಅದಾಗಲಿಲ್ಲ. ಸರಿ ಆಯಿತು ಬಿರಿಯಾನಿನೇ ತಂದು ಕೂಡ ಅದನ್ನೇ ತೊಗೊಂಡೋಗಿ ಕೊಡ್ತೀನಿ ಅಂದೆ. ಅದನ್ನು ಕೇಳಿದ್ರು. ಅದು ಕೂಡ ಎಷ್ಟೊಂದು ಹೋಟ್ಲಲ್ಲಿ ಆಗಿಲ್ಲ, ಸ್ವಲ್ಪ ಲೇಟೇ ಆಯಿತು. ಅವ್ರ ಬೇಸ್ಮೆಂಟ್ ಕೆಳಗಡೆನೇ ಬನ್ನಿ ಆಯಿತು, ಲೇಟ್ ಆಗ್ತಿತ್ತು ಅವರಿಗೆ. ಕೆಳಗಡೆನೇ ಬನ್ನಿ ಆಯಿತು, ನಾನು ಅಲ್ಲಿಗೆ ಬರ್ತೀನಿ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದು ಕೊಟ್ಟೆ. ಹೊರಟ್ರು. ಏನೋ ನೋಡೋಣ, ನಾನು ಏನಾದರೂ ಹೊರಗಿಂದಲೇ ತರಿಸ್ಬಿಟ್ಟು ತಿಂದ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಏನಂತ ಸಾಕಾಗಿಲ್ಲ, ಬಟ್ ನಿದ್ರೆ ಬೇಕು. ಚೆನ್ನಾಗಿ ನಿದ್ರೆ ಇದ್ದರೆ ಸಾಕು. ಕಾಲೇನಂತ ಏನು ಪೇಯ್ನ್ ಬಂದಿಲ್ಲ, ಆರಾಮಾಗೈತೆ. ಎದ್ದೊಳ್ತೀವಿ. ಯಾಕೆ ಮಲ್ಕೊಬಿಟ್ರೆ ಅವಳು ಜೊತೆ ಮಲ್ಕೊಬಿಡ ನಾನು ಪ್ಲ್ಯಾನ್ ಮಾಡ್ತಾಳೆ. ಹಾಗೆ ಅದೇ ಹೇಳ್ದಾಗೆ ರೆಸ್ಟ್ ಅಂದರೆ ನಿದ್ರೆ ಚೆನ್ನಾಗಿ ಆಗಬೇಕು. ಈ ಕಣ್ಣಲ್ಲಿ ನಿದ್ರೆ ಬೇಕು. ಮುಖ ತೊಳೆದೋಳು ಬೆಳಗ್ಗೆ ಮುಖಕ್ಕೊಂದು ಏನೂ ಹಚ್ಚಿಲ್ಲ. ಕಿವಿನಲ್ಲಿ ಬಿಚ್ಚಿದ್ದೀನಿ, ಕೈದೆಲ್ಲ ಬಿಚ್ಚಿದೆ, ಏನೂ ಹಾಕಿಲ್ಲ. ಮೆಹಂದಿ ಮಾತ್ರ ಇದು ಸಿಕ್ಕಾಬಟ್ಟೆ ಕಲರ್ ಐತೆ. ಮೆಹಂದಿ ಮೀನ್ಸ್ ಅಂದರೆ ಅದು ಹಚ್ಚಾಕ್ಸಿರೋದು. ಅದ್ರೇನು ಗೊತ್ತಾ, ಸ್ವಲ್ಪ ವೆಟ್ ಆಗಲಿ ಸ್ವಲ್ಪ ಸ್ವೆಟ್ ಆಗಲಿ ಎಲ್ಲ ಕಡೆನೂ ಮೆತ್ಕೊಂತೈತೆ. ಫೋನ್ ಪೌಚಲ್ಲಂತೂ ಫುಲ್ ಆಗೋಗೈತೆ. ಅದು ಬಟ್ಟೆ ಹೋಗ್ದಂಗೆ ಹೋಗಿದ್ರು ಅದು ಹೋಗೋ ಡೌಟು. ಏನೇ ಮಾಡ್ತಾಯಿದ್ಯಾ ಹಾಗೆ. ಓಕೆ, ಇನ್ನು ನಾನು ಇವತ್ತು ಈ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ ಇಲ್ಲಿಗೆ. ಯಾವುದೇ ರೆಸಿಪಿನೂ ಇಲ್ಲ ಇವತ್ತು. ಇಷ್ಟೇ ವಿಡಿಯೋ. ಅಂದರೆ ಜಾಲಿಯಾಗಿ ಸುತ್ತಾಡ್ಕೊಂಡು ಬಂದಿರೋದೇ ಇವತ್ತಿನ ವಿಡಿಯೋ ಆಗಿತ್ತು. ತಿರುವಣ್ಣಾಮಲೈನಲ್ಲಿ ಸುತ್ತಾಡ್ಕೊಂಡು ಏನು ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಇನ್ನು ಅದೇ ಮದ್ದು ದರ್ಶನ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ದರ್ಶನ ಮಾಡ್ತಿದ್ರೆ ಆಯಿತು. ಅವಳಿಗೊಂದು ಏನಂದರೆ ಕಲ್ತಿದ್ದು ಖುಷಿ ಕೊಡ್ದು ಅವಳಿಗೆ. ಅಂದರೆ ಓಡಾಡ್ಕೊಂಡು ಬರ್ಬೋದು, ನನಗೂ ಆ ಧೈರ್ಯ ಬಂತು ಅಂತ ಅವಳಿಗೆ ಅದು ಒಂದು ಖುಷಿ ಇದೆ ಅಷ್ಟೇ. ಓಕೆ, ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಮರಿಬೇಡಿ.